ಆತ್ಮೀಯ ವಿದ್ಯಾರ್ಥಿಗಳಿಗೆ ಆನಂದ್ ಎಜುಕೇಷನ್ ಅಕಾಡೆಮಿಗೆ ಸ್ವಾಗತ. ಪ್ರಥಮ PUC ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿಯ ಪ್ರಥಮ ಭಾಗ ಇಂಟ್ರಡಕ್ಷನ್ ಫಾರ್ ದಿ ಅಕೌಂಟೆನ್ಸಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇದರ ಪ್ರಯೋಜನವನ್ನು ಎಲ್ಲ ಪ್ರಥಮ PUC ವಿದ್ಯಾರ್ಥಿಗಳು ತೆಗೆದುಕೊಳ್ಬೇಕು. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ಕನ್ನಡದಲ್ಲಿ ಮಾತೃಭಾಷೆಯಲ್ಲಿ ನಿಮಗೆ ಅರ್ಥ ಆಯಿತು ಅಂದರೆ ಅದು ಬಹಳ ಚೆನ್ನಾಗಿ ನಿಮಗೆ ಮನದಟ್ಟಾಗ್ತದೆ ಮತ್ತು ತಲೆಯಲ್ಲಿ ಕೂಡ್ತದೆ ಅನ್ನುವಂಥ ವಿಚಾರ ಇಟ್ಕೊಂಡು ನಾನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡೂ ನಿಮಗೆ ಹೇಳ್ಕೊಡ್ತೀನಿ. ಇವತ್ತಿನ ಒಂದು ಚಾಪ್ಟರ್ ಇಂಟ್ರಡಕ್ಷನ್ ಚಾಪ್ಟರ್ ಬುಕ್ ಕೀಪಿಂಗ್ ಅಂತ ಅಕೌಂಟೆನ್ಸಿ ಒಳಗೆ ಫಸ್ಟ್ ಚಾಪ್ಟರ್ ನಾವು ಪ್ರಥಮ PUCಯಲ್ಲಿ ಕಲಿದು ಬುಕ್ ಕೀಪಿಂಗ್ ಅಂತ. ಬುಕ್ ಕೀಪಿಂಗ್ ಅಂದರೆ ಏನು? ಮೀನಿಂಗ್ ಆಫ್ ಬುಕ್ ಕೀಪಿಂಗ್. ರೈಟಿಂಗ್ ಆರ್ ರಿಕಾರ್ಡಿಂಗ್ ಡೇ ಟು ಡೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇನ್ ಅ ಸೆಟ್ ಆಫ್ ಬುಕ್ಸ್. ರೈಟಿಂಗ್ ಆರ್ ರಿಕಾರ್ಡಿಂಗ್ ಡೇ ಟು ಡೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇನ್ ಅ ಸೆಟ್ ಆಫ್ ಬುಕ್ಸ್ ಈಸ್ ಕಾಲ್ಡ್ ಆ್ಯಸ್ ಬುಕ್ ಕೀಪಿಂಗ್. ಅಂದರೆ ಪ್ರತಿ ದಿವಸ ಬಿಸ್ನೆಸ್ದಲ್ಲಿ ಆದಂಥ ಟ್ರಾನ್ಸಾಕ್ಷನ್ಸನ್ನು ನಾವು ಒಂದು ಸೆಟ್ ಆಫ್ ಬುಕ್ಸ್ನಲ್ಲಿ ಬರೆದಿಡೋದಕ್ಕೆ ನಾವು ಏನಂತೀವಿ? ಬುಕ್ ಕೀಪಿಂಗ್ ಅಂತ ಕರಿತೀವಿ. ಬುಕ್ ಕೀಪಿಂಗ್ ಈಸ್ ನಥಿಂಗ್ ಬಟ್ ರೈಟಿಂಗ್ ಆರ್ ರಿಕಾರ್ಡಿಂಗ್ ಡೇ ಟು ಡೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಪ್ರತಿ ದಿವಸ ಬಿಸ್ನೆಸ್ನಲ್ಲಿ ಆದಂಥ ಟ್ರಾನ್ಸಾಕ್ಷನ್ಸನ್ನು ಬರೆದಿಡೋದು ಇನ್ ಎ ಸೆಟ್ ಆಫ್ ಬುಕ್ಸ್. ಒಂದು ಸಿಸ್ಟಮೆಟಿಕ್ ಅಕೌಂಟ್ಸ್ ಬುಕ್ನಲ್ಲಿ ನಾವು ಬರೆದಿಡೋದಕ್ಕೆ ಬುಕ್ ಕೀಪಿಂಗ್ ಅಂತ ಕರಿತೀವಿ. ಮೀನಿಂಗ್ ಆಫ್ ಬುಕ್ ಕೀಪಿಂಗ್: writing or recording day-to-day business transactions in a set of books is called as a bookkeeping. Then second one is the definition of bookkeeping. Bookkeeping definition ಏನದ? Bookkeeping is defined as an art or science of recording. Bookkeeping is defined as an art or science of recording day-to-day business transactions in a set of books in a systematic manner. Definition of bookkeeping ಏನು ಹೇಳ್ತದೆ ಅಂದ್ರೆ ನಮಗೆ bookkeeping is defined as an art or science of recording. It is called as an art. Why it is called as an art? ಇದಕ್ಕೆ ಯಾಕೆ ನಾವು ಆರ್ಟ್ ಅಂತ ಕರಿತೀವಿ? ಅಕೌಂಟೆನ್ಸಿ ಒಳಗೆ ಕೆಲವೊಂದು ರಿಕಾರ್ಡ್ ಮಾಡಬೇಕಂದ್ರೆ, ಟ್ರಾನ್ಸಾಕ್ಷನ್ಸನ್ನು ರಿಕಾರ್ಡ್ ಮಾಡಬೇಕಂದ್ರೆ ಕೆಲವೊಂದು ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ಕಾಲಮ್ಸ್ಗಳನ್ನು ನಾವು ಹಾಕ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕಂದ್ರೆ ಜರ್ನಲ್ ಕಾಲಮನ್ನು ಹಾಕ್ತೀವಿ. ಆ ಜರ್ನಲ್ ಕಾಲಮ್ ಪರ್ಟಿಕ್ಯುಲರಾಗಿ ಸ್ಪೆಸಿಫಿಕ್ಕಾಗಿ ಕಾಲಮ್ಸ್ ಇರ್ತಾವೆ ಜರ್ನಲ್. ಅದೇ ರೀತಿ ಲೇಜರ್ ಬುಕ್ನಲ್ಲಿ ನಾವು ಲೇಜರ್ ಕಾಲಮ್ಸನ್ನು ಹಾಕ್ತೀವಿ. ಲೇಜರ್ ಕಾಲಮು ಅದು ಪರ್ಟಿಕ್ಯುಲರಾಗಿ ಲೇಜರ್ ಕಾಲಮ್ಸ್ ಯಾವ ರೀತಿ ಹಾಕಬೇಕು ಅನ್ನೋದು ಅದೇ ರೀತಿ ಕಾಲಮ್ಸನ್ನು ಹಾಕಬೇಕಾಗ್ತದೆ. ಅದೇ ರೀತಿ ಟ್ರೇಡಿಂಗ್ ಅಕೌಂಟ್ ಇರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರ್ಬೋದು, ಟ್ರಯಲ್ ಬ್ಯಾಲೆನ್ಸ್ ಇರ್ಬೋದು, ಬ್ಯಾಲೆನ್ಸ್ ಶೀಟ್ ಇರ್ಬೋದು, ಇವಕ್ಕೆ ಸ್ಪೆಸಿಫಿಕ್ಕಾಗಿ ಕಾಲಮ್ಸನ್ನು ನಾವು ಹಾಕಬೇಕಾಗ್ತದೆ. ಇಟ್ ಈಸ್ ಅನ್ ಆರ್ಟ್ ಆಫ್ ಡ್ರಾಯಿಂಗ್ ದಿ ಕಾಲಮ್ಸ್ ಆ್ಯಂಡ್ ರಿಕಾರ್ಡಿಂಗ್ ದಿ ಟ್ರಾನ್ಸಾಕ್ಷನ್ಸ್. ಒಂದು ಸಿಸ್ಟಮೆಟಿಕ್ ಆಗಿ ಅದೇ ರೀತಿ ಕಾಲಮ್ಸನ್ನು ಹಾಕಬೇಕು. ಈಗ ಟ್ರಯಲ್ ಬ್ಯಾಲೆನ್ಸ್ ಅಂದರೆ ಟ್ರಯಲ್ ಬ್ಯಾಲೆನ್ಸ್ಗೆ ಯಾವ ರೀತಿ ಕಾಲಮ್ಸ್ ಬೇಕು ಅದೇ ರೀತಿ ಕಾಲಮ್ಸನ್ನು ಹಾಕಬೇಕು. ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಯಾವ ರೀತಿ ಕಾಲಮ್ಸ್ ಬೇಕಂದರೆ ಅದೇ ರೀತಿ ಕಾಲಮ್ಸನ್ನು ಹಾಕಬೇಕಾಗ್ತದೆ. ಜರ್ನಲಿಗೆ ಯಾವ ರೀತಿ ಕಾಲಮ್ಸನ್ನು ಹಾಕಬೇಕು ಅದೇ ರೀತಿ ಜರ್ನಲಿಗೆ ಕಾಲಮ್ಸನ್ನು ಹಾಕಬೇಕಾಗ್ತದೆ. ಅದಕ್ಕಾಗಿ ನಾವು ಇದಕ್ಕೆ ಏನಂತೀವಿ? ಆರ್ಟ್ ಅಂತ ಕರಿತೀವಿ. ಬುಕ್ ಕೀಪಿಂಗ್ ಈಸ್ ಡಿಫೈನ್ಡ್ ಆಸ್ ಅನ್ ಆರ್ಟ್. ಅದೊಂದು ಕಲೆ. ಆ ಕಲೆ ಅದರ ಪ್ರಕಾರನ ನಾವು ಎಂಟ್ರಿಯನ್ನು ಮಾಡಬೇಕಾಗ್ತದೆ. ಆ್ಯಂಡ್ ಅಗೇನ್ ಇಟ್ ಈಸ್ ಕಾಲ್ಡ್ ಎಸ್ ಅ ಸೈನ್ಸ್. ಇದಕ್ಕೆ ಸೈನ್ಸ್ ಅಂತ ಕರಿತೀವಿ ನಾವು. ವೈ ಇಟ್ ಈಸ್ ಕಾಲ್ಡ್ ಎಸ್ ಅ ಸೈನ್ಸ್? ಈಗ ಸೈನ್ಸ್ದಲ್ಲಿ ಏನು ಮಾಡ್ತೀರಿ? ಕೆಲವೊಂದು ಫಾರ್ಮುಲಾಸನ್ನು ಅಪ್ಲೈ ಮಾಡ್ತೀರಿ, ಕೆಲವೊಂದು ಪ್ರಿನ್ಸಿಪಲ್ಸನ್ನು ಅಪ್ಲೈ ಮಾಡ್ತೀರಿ. ಫಾರ್ಮುಲಾಸ್ ಅಪ್ಲೈ ಮಾಡಿ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡ್ತೀರಿ ಸೈನ್ಸ್ದೊಳಗೆ. ಅದೇ ರೀತಿ ಅಕೌಂಟೆನ್ಸಿಯೊಳಗೂ ನಾವು ಈ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ನಾವು ಎಂಟ್ರಿ ಮಾಡಬೇಕಂದ್ರೆ ಕೆಲವೊಂದು ರೂಲ್ಸು, ರೆಗ್ಯುಲೇಷನ್ಸು, ಪ್ರಿನ್ಸಿಪಲ್ಸನ್ನು ಫಾಲೋಡ್ ಮಾಡಬೇಕಾಗ್ತದೆ. ರಿಕಾರ್ಡಿಂಗ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ವಿ ಹ್ಯಾವ್ ಟು ಫಾಲೋ ಸರ್ಟೆನ್ ಪ್ರಿನ್ಸಿಪಲ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವೈಲ್ ರಿಕಾರ್ಡಿಂಗ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಅವಕ್ಕೆ ನಾವು ಕನ್ವೆನ್ಷನ್ಸ್ ಅಂತೀವಿ, ಕಾನ್ಸೆಪ್ಟ್ಸ್ ಅಂತ ಕರಿತೀವಿ. ಕಾನ್ಸೆಪ್ಟ್ಸ್ ಆ್ಯಂಡ್ ಕನ್ವೆನ್ಷನ್ಸ್ ಅಂತ ಕರಿತೀವಿ ನಾವು. ಪ್ರಿನ್ಸಿಪಲ್ಸ್ ಆಫ್ ಅಕೌಂಟಿಂಗ್ ಕೆಲವೊಂದು ರೂಲ್ಸ್ ಅದಾವೆ. ಈಗ ಡೆಬಿಟಿಗೆ ರೂಲ್ಸ್ ಅದ, ಕ್ರೆಡಿಟಿಗೆ ರೂಲ್ಸ್ ಅದ, ಪರ್ಸ್ನಲ್ ಅಕೌಂಟಿಗೆ ರೂಲ್ಸ್, ರಿಯಲ್ ಅಕೌಂಟಿಗೆ ರೂಲ್ಸ್, ನಾಮಿನಲ್ ಅಕೌಂಟಿಗೆ ರೂಲ್ಸ್, ಕೆಲವೊಂದು ರೂಲ್ಸ್ ಅದ. ಆ ರೂಲ್ಸ್ ಪ್ರಕಾರ ನಾವು ಆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ಎಂಟ್ರಿ ಮಾಡೋದ್ರಿಂದ we have to follow certain principles, certain rules and regulations. So it is called as a science. Bookkeeping is defined as an art or science of recording. It is recording
ನಥಿಂಗ್ ಬಟ್ ದಿ ಡೇ ಟು ಡೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಪ್ರತಿ ದಿವಸ ಬಿಸ್ನೆಸ್ನಲ್ಲಿ ಆದಂಥ ಟ್ರಾನ್ಸಾಕ್ಷನ್ಸನ್ನು ಒಂದು ಸಿಸ್ಟಮೆಟಿಕ್ ಬುಕ್ಕಿನಲ್ಲಿ ನಾವು ಬರೆದಿಡೋದಕ್ಕೆ ನಾವು ಏನಂತೀವಿ, ಬುಕ್ ಕೀಪಿಂಗ್. ಡೆಫಿನೇಷನ್ ಆಫ್ ದಿ ಬುಕ್ ಕೀಪಿಂಗ್, ಇಟ್ ಈಸ್ ಡಿಫೈನ್ಡ್ ಎಸ್ ಎ ಆರ್ಟ್ ಆರ್ ಸೈನ್ಸ್ ಆಫ್ ರಿಕಾರ್ಡಿಂಗ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇನ್ ಎ ಸೆಟ್ ಆಫ್ ಬುಕ್ಸ್. ದೆನ್ ನೆಕ್ಸ್ಟ್ ಒನ್ ಈಸ್ ಆಬ್ಜೆಕ್ಟಿವ್ಸ್ ಆಫ್ ಬುಕ್ ಕೀಪಿಂಗ್. ಈ ಬುಕ್ ಕೀಪಿಂಗ್ ಪ್ರತಿ ದಿವಸ ಬಿಸ್ನೆಸ್ದಲ್ಲಿ ಆದಂಥ ಟ್ರಾನ್ಸಾಕ್ಷನ್ಸನ್ನು ನಾವು ಬರೀಲಿಲ್ಲ ಅಂದರೆ ಏನಾಗ್ತದೆ ಅನ್ನೋದಕ್ಕೆ ಆಬ್ಜೆಕ್ಟಿವ್ಸ್ ಅಂದರೆ ಯಾವ ಒಂದು ಉದ್ದೇಶದಿಂದ ನಾವು ಅವನ್ನೆಲ್ಲ ಎಂಟ್ರಿ ಮಾಡ್ತೀವಿ, ಯಾಕೆ ನಾವು ಎಂಟ್ರಿ ಮಾಡಬೇಕು, ಮಾಡದೇ ಇದ್ದರೆ ಏನಾಗ್ತೈತಿ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಒಂದು ಪರ್ಟಿಕ್ಯುಲರ್ ವರ್ಷದಲ್ಲಿ ಒಂದು ವರ್ಷ 12 ತಿಂಗಳಲ್ಲಿ ಏನೇನು ಟ್ರಾನ್ಸಾಕ್ಷನ್ ಅದಾವ ಅನ್ನುವಂಥ ನೆನಪಿಟ್ಕೊಳ್ಳಿಕ್ಕೆ ಆಗಲ್ಲ, ನೆನಪಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವಾಗ ಏನಾಗ್ತದೆ, ನಾವು ಕೆಲವೊಂದು ಬರೆದಿಟ್ಟಿದ್ರೆ ಮಾತ್ರ ನಾವು ಅವನ್ನ ನೋಡಿಕೊಂಡು ಏನೇನು ಟ್ರಾನ್ಸಾಕ್ಷನ್ಸ್ ಆಗಿದೆ ಅಂಥೇಳಿ ನಾವು ಅವನ್ನ ವೆರಿಫೈ ಮಾಡಬೇಕಾಗ್ತದೆ. ಅದಕ್ಕಾಗಿ ಲಾಟ್ ಆಫ್ ಟ್ರಾನ್ಸಾಕ್ಷನ್ಸ್ ಡೈಲಿ ಆಗೋದ್ರಿಂದ ಆ ಟ್ರಾನ್ಸಾಕ್ಷನ್ಸನ್ನೆಲ್ಲ ನಾವು ನೀಟಾಗಿ ಪ್ರತಿ ದಿವಸ ಬರೆದು ಇಡಲೇಬೇಕಾಗುತ್ತದೆ. ಆ ಬರೆದಿಡೋದ್ರಿಂದ ಏನಾಗ್ತದೆ ಅಂದರೆ ಟು ನೋ ದಿ ಪ್ರಾಫಿಟ್ ಆರ್ ಲಾಸ್ ಡ್ಯೂರಿಂಗ್ ಅ ಪರ್ಟಿಕ್ಯುಲರ್ ಪೀರಿಯಡ್. ಫಸ್ಟ್ ಅಬ್ಜೆಕ್ಟಿವ್ ಟು ನೋ ದಿ ಪ್ರಾಫಿಟ್ ಆರ್ ಲಾಸ್ ಡ್ಯೂರಿಂಗ್ ಅ ಪರ್ಟಿಕ್ಯುಲರ್ ಪೀರಿಯಡ್. ಈ ಒಂದು ಪರ್ಟಿಕ್ಯುಲರ್ ಅಕೌಂಟಿಂಗ್ ಪೀರಿಯಡನಲ್ಲಿ ನಮ್ಗೆ ಪ್ರಾಫಿಟ್ ಆಗಿದೆಯೋ ಅಥವಾ ಲಾಸ್ ಆಗಿದೆಯೋ ಅಂತ ಗೊತ್ತಾಗಬೇಕಂದ್ರೆ ನಾವು ಪ್ರತಿ ದಿವಸ ಎಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ನೀಟಾಗಿ ಎಂಟ್ರಿ ಮಾಡಿರಲೇಬೇಕು. ಮಾಡಿದಾಗ ಮಾತ್ರ ಆ ಟ್ರಾನ್ಸಾಕ್ಷನ್ಸನ್ನು ಜರ್ನಲ್ ಪಾಸ್ ಮಾಡ್ತೀವಿ, ಜರ್ನಲನ್ನು ಲೇಜರಿಗೆ ಹಾಕ್ತೀವಿ, ಲೇಜರ್ದಿಂದ ಟ್ರಯಲ್ ಬ್ಯಾಲೆನ್ಸಿಗೆ ಹಾಕ್ತೀವಿ, ಟ್ರಯಲ್ ಬ್ಯಾಲೆನ್ಸ್ದಿಂದ ಟ್ರೇಡಿಂಗ್ ಅಕೌಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ, ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತೀವಿ. ಆವಾಗ ನಮಗೆ ಟ್ರೇಡಿಂಗ್ ಅಕೌಂಟ್ ಮಾಡೋದ್ರಿಂದ ಗ್ರಾಸ್ ಪ್ರಾಫಿಟ್ ಎಷ್ಟಾಗಿದೆ, ಗ್ರಾಸ್ ಲಾಸ್ ಎಷ್ಟಾಗಿದೆ ಗೊತ್ತಾಗ್ತದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡೋದ್ರಿಂದ ನೆಟ್ ಪ್ರಾಫಿಟ್ ಎಷ್ಟಾಗಿದೆ, ನೆಟ್ ಲಾಸ್ ಎಷ್ಟಾಗಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಅದೇ ರೀತಿ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದ್ರಿಂದ ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಏನದ ಅನ್ನೋದು ನಮಗೆ ಗೊತ್ತಾಗ್ತದೆ. ಅದಕ್ಕಾಗಿ ನಾವು ಡೇ ಟು ಡೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ಮಸ್ಟ್ ಆ್ಯಂಡ್ ಶುಡ್ ಎಂಟ್ರಿ ಮಾಡಲೇಬೇಕು. ದಟ್ ಈಸ್ ದ ಫಸ್ಟ್ ಅಬ್ಜೆಕ್ಟಿವ್, ಟು ನೋ ದಿ ಪ್ರಾಫಿಟ್ ಆರ್ ಲಾಸ್ ಡ್ಯೂರಿಂಗ್ ಅ ಪರ್ಟಿಕ್ಯುಲರ್ ಪೀರಿಯಡ್. ದೆನ್ ಸೆಕೆಂಡ್ ಒನ್ ಈಸ್ ಟು ನೋ ದಿ ಅಮೌಂಟ್ ರಿಸೀವಬಲ್ ಫ್ರಾಮ್ ಅವರ್ ಕಸ್ಟಮರ್ಸ್ ಆರ್ ಡೆಟರ್ಸ್. ಈಗ ನಾವು ಬಿಸ್ನೆಸ್ ಅಂದಮೇಲೆ ಕ್ಯಾಶಿಗೂ ಸೇಲ್ ಮಾಡಬೇಕಾಗ್ತದೆ, ಕ್ರೆಡಿಟ್ ಸೇಲ್ ಮಾಡಬೇಕಾಗ್ತದೆ. ಬಿಸ್ನೆಸ್ಸನ್ನು ಹೆಚ್ಚು ಬೆಳೆಸ್ಬೇಕಂದ್ರೆ ಅವಾಗ ಏನಾಗ್ತದೆ, ನಾವು ಬರೀ ಕ್ಯಾಶ್ ಸೇಲ್ ಮಾಡ್ತಾಯಿದ್ರೆ ಕಸ್ಟಮರ್ಸ್ ಜಾಸ್ತಿ ನಮಗೆ ಬರೋಂಗಿಲ್ಲ. ಆವಾಗ ನಾವು ಉದ್ರಿಯಾಗಿ ಕ್ರೆಡಿಟ್ ಮೇಲೇನೂ ಸೇಲ್ ಮಾಡಬೇಕಾಗ್ತದೆ. ಕ್ರೆಡಿಟ್ ಮೇಲೆ ಸೇಲ್ ಮಾಡಿದಾಗ ಭಾಳಷ್ಟು ಜನ ಕಸ್ಟಮರ್ಸ್ ಇರ್ತಾರೆ. ಯಾವ ಕಸ್ಟಮರ್ದಿಂದ ಎಷ್ಟು ಅಮೌಂಟ್ ಬರಬೇಕಾಗಿದೆ, ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, ಎಷ್ಟು ಅಮೌಂಟ್ ಬ್ಯಾಲೆನ್ಸ್ ಬರಬೇಕಾಗಿದೆ ಅನ್ನೋದು ಗೊತ್ತಾಗಬೇಕಂದ್ರೆ ನಾವು ಟ್ರಾನ್ಸಾಕ್ಷನ್ಸನ್ನು ಎಂಟ್ರಿ ಮಾಡಿರಲೇಬೇಕು. ಅಂದಾಗ ಮಾತ್ರ ಈಗ ಫಾರ್ ಎಕ್ಸಾಂಪಲ್ XYZ ಒಂದು 4-5 ಜನ ಕಸ್ಟಮರ್ಸ್ ಇದ್ದಾರೆ ಅಂದರೆ, ಡೆಟರ್ ಅದಾರೆ ಅಂದರೆ, ಅವರು ಒಬ್ಬರಿಗೆ 1 ಲಕ್ಷ ಉದ್ರಿ ಕೊಟ್ಟಿರ್ತೀವಿ, ಇನ್ನೊಬ್ಬರಿಗೆ 50,000 ಉದ್ರಿ ಕೊಟ್ಟಿರ್ತೀವಿ, ಇನ್ನೊಬ್ಬರಿಗೆ 20,000 ಉದ್ರಿ ಕೊಟ್ಟಿರ್ತೀವಿ. ಸಮ್ ಅಮೌಂಟ್ ಅದರಲ್ಲಿ ಪಾರ್ಟ್ ಅಮೌಂಟ್ ಕೊಟ್ಟು ಹೋಗಿರ್ತಾರೆ. ಇನ್ನು ಬ್ಯಾಲೆನ್ಸ್ ಎಷ್ಟು ಕೊಡಬೇಕಾಗಿದೆ ಅನ್ನೋದು ನಮ್ಗೆ ಗೊತ್ತಾಗಬೇಕಂದ್ರೆ ಆಟೋಮೆಟಿಕಲಿ ವಿ ಹ್ಯಾವ್ ಟು ರೆಫರ್ ದಿ ಟ್ರಾನ್ಸಾಕ್ಷನ್ಸ್. ಆವಾಗ ಟ್ರಾನ್ಸಾಕ್ಷನ್ಸ್ ಎಂಟ್ರಿ ಮಾಡಿರಲೇಬೇಕಾಗ್ತದೆ. ಅದಕ್ಕಾಗಿ ಟು ನೋ ದಿ ಅಮೌಂಟ್ ರಿಸೀವಬಲ್ ಫ್ರಮ್ ಅವರ್ ಕಸ್ಟಮರ್ಸ್ ಆರ್ ಡೆಟರ್ಸ್. ಅದೇ ರೀತಿ ದ ಥರ್ಡ್ ಆಬ್ಜೆಕ್ಟಿವ್ ಈಸ್ ಟು ನೋ ದಿ ಅಮೌಂಟ್ ಪೇಬಲ್ ಟು ಅವರ್ ಸಪ್ಲೈಯರ್ಸ್ ಆರ್ ಕ್ರೆಡಿಟರ್ಸ್. ಇವಾಗ ನಾವು ಏನು ಬಿಸ್ನೆಸ್ ಮಾಡ್ತಾಯಿದ್ದೀವಿ, ನಮಗೂ ಬೇಕಾದಂಥ ಮಟೀರಿಯಲನ್ನು ನಾವು ಬೇರೆಯವರಿಂದ ಕೊಂಡ್ಕೊಂಡು ಬಂದಿರ್ತೀವಿ. ನಮಗೆ ಸಪ್ಲೈಯರ್ಸ್ ಇರ್ತಾರೆ, XYZ ಲೈಕ್ ದಟ್ ಮೋರ್ ಸಪ್ಲೈಯರ್ಸ್ ಇರ್ತಾರೆ. ಆ ಸಪ್ಲೈಯರಿಂದ ನಾವು ಉದ್ರಿಯಾಗಿ ಕೊಂಡ್ಕೊಂಡು ಬಂದಿರ್ತೀವಿ. ಉದ್ರಿಯಾಗಿ ನಾವು ಕೊಂಡ್ಕೊಂಡು ಬಂದಾಗ ಕೆಲವು ಮಂದಿಗೆ ಒಂದು 10,000 ಅಡ್ವಾನ್ಸ್ ಕೊಟ್ಟಿರ್ತೀವಿ, ಕೆಲವು ಮಂದಿಗೆ 20,000 ಅಡ್ವಾನ್ಸ್ ಕೊಟ್ಟಿರ್ತೀವಿ. ಈ ರೀತಿ ಅಡ್ವಾನ್ಸ್ ಕೊಟ್ಟು ಮತ್ತು ಬ್ಯಾಲೆನ್ಸ್ ಇನ್ನೂ ಕೊಡಬೇಕಾಗಿರ್ತದೆ. ಯಾವ ಕ್ರೆಡಿಟರ್ಸಿಗೆ, ಯಾವ ಸಪ್ಲೈಯರ್ಸಿಗೆ ಎಷ್ಟು ಬ್ಯಾಲೆನ್ಸ್ ಕೊಡಬೇಕಾಗಿದೆ ಅನ್ನೋದು ನಮಗೆ ಗೊತ್ತಾಗಬೇಕಂದ್ರೆ ನಾವು ಆ ಟ್ರಾನ್ಸಾಕ್ಷನ್ಸನ್ನು ಎಂಟ್ರಿ ಮಾಡಿರಲೇಬೇಕು. ಅಂದಾಗ ಮಾತ್ರ ನಾವು ಸಪ್ಲೈಯರ್ಗೆ ಎಷ್ಟು ಕೊಡಬೇಕು, ಸಪ್ಲೈಯರ್ಗೆ ಎಷ್ಟು ಬ್ಯಾಲೆನ್ಸ್ ಇನ್ನೂ ಕೊಡಬೇಕಾಗಿದೆ, ಆಮೇಲೆ ಸಪ್ಲೈಯರ್ಗೆ, ಕ್ರೆಡಿಟರ್ಗೆ ಎಷ್ಟು ಬ್ಯಾಲೆನ್ಸ್ ಕೊಡಬೇಕಾಗಿದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಅದಕ್ಕಾಗಿ ಈ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ಎಂಟ್ರಿ ಮಾಡೋದು ಭಾಳ ಇಂಪಾರ್ಟೆಂಟ್ ಅದ ಅಂಥೇಳಿ ನಾನು ಹೇಳ್ತೀನಿ. ದೆನ್ ಟು ನೋ ದಿ ಎಕ್ಸಾಕ್ಟ್ ರೀಸನ್ಸ್ ಲೀಡಿಂಗ್ ಟು ಪ್ರಾಫಿಟ್ ಆರ್ ಲಾಸ್. ಟು ನೋ ದಿ ಎಕ್ಸಾಕ್ಟ್ ರೀಸನ್ಸ್ ಲೀಡಿಂಗ್ ಟು ಪ್ರಾಫಿಟ್ ಆರ್ ಲಾಸ್. ಈಗ ಪ್ರಾಫಿಟ್ ಈ ವರ್ಷದಲ್ಲಿ ಫೈನಾನ್ಷಿಯಲ್ ಇಯರ್ದಲ್ಲಿ ಪ್ರಾಫಿಟ್ ಆಗಿದೆ, ಜಾಸ್ತಿ ಪ್ರಾಫಿಟ್ ಆಗಿದೆ ಅಂದರೆ ಏನು ಕಾರಣ, ಅಥವಾ ಲಾಸ್ ಆಗಿದೆ ಅಂದರೆ ಏನು ಕಾರಣ, ರೀಸನ್ ಏನದ ಅನ್ನೋದು ಗೊತ್ತಾಗಬೇಕಂದ್ರೆ ನಾವು ಟ್ರಾನ್ಸಾಕ್ಷನ್ಸನ್ನು ಎಂಟ್ರಿ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಫೈನಾನ್ಷಿಯಲ್ ಇಯರ್ದೊಳಗೆ ನಿಮ್ಗೆ ಲಾಸ್ ಭಾಳ ಆಗಿದೆ ಅಂತ ತಿಳ್ಕೊಡ್ರಿ. ಆ ಲಾಸ್ ಭಾಳ ಆಗಿದೆ ಅಂದರೆ ಅದಕ್ಕೆ ಕಾರಣ ಏನು ಲಾಸ್ ಆಗಿದೆ? ಇನ್ಕಮ್ಗಿಂತನೂ ನಾವು ಎಕ್ಸ್ಪೆನ್ಸಸ್ಸನ್ನು ಜಾಸ್ತಿ ಮಾಡಿದ್ದೀವಿ, ಎಕ್ಸ್ಪೆನ್ಸಸ್ಸನ್ನು ಇನ್ಕರ್ಡ್ ಜಾಸ್ತಿ ಮಾಡಿದ್ದೀವಿ, ಅದಕ್ಕಾಗಿ ನಮಗೆ ಲಾಸ್ ಆಗಿದೆ. ದ್ಯಾಟ್ ರೀಸನ್ ವಿ ಕ್ಯಾನ್ ಫೈಂಡ್ ಔಟ್ ಫ್ರಾಮ್ ದಿ ಟ್ರಾನ್ಸಾಕ್ಷನ್ಸ್. ಆ ಟ್ರಾನ್ಸಾಕ್ಷನ್ಸ್ ಎಂಟ್ರಿ ಮಾಡೋದ್ರಿಂದ ಮಾತ್ರ ನಮಗೆ ಅವೆಲ್ಲ ಗೊತ್ತಾಗ್ತದೆ ಅಂಥೇಳಿ ನಾನು ಇದನ್ನು ಹೇಳಲಿಕ್ಕೆ
ಇಷ್ಟಪಡ್ತೀನಿ. ದೆನ್ ನೆಕ್ಸ್ಟ್ ಒನ್ ಈಸ್ ಸಿಸ್ಟಮ್ಸ್ ಆಫ್ ಬುಕ್ ಕೀಪಿಂಗ್. ಸಿಸ್ಟಮ್ಸ್ ಆಫ್ ಬುಕ್ ಕೀಪಿಂಗ್ದೊಳಗೆ 3 ಸಿಸ್ಟಮ್ ಬರ್ತವೆ. ಕ್ಯಾಶ್ ಸಿಸ್ಟಮ್ ಮತ್ತು ಸಿಂಗಲ್ ಎಂಟ್ರಿ ಸಿಸ್ಟಮ್ ಮತ್ತು ಡಬಲ್ ಎಂಟ್ರಿ ಸಿಸ್ಟಮ್ ಅಂತೇಳಿ. ಕ್ಯಾಶ್ ಸಿಸ್ಟಮ್ ಇಟ್ ಇಸ್ ಅ ಸಿಂಪಲ್ ಸಿಸ್ಟಮ್ ಫಾಲೋಡ್ ಬೈ ದಿ ಸ್ಮಾಲ್ ಟ್ರೇಡರ್ಸ್. ರಸ್ತೆ ಬದಿಯಲ್ಲಿ ಇದ್ದಂಥ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರು ಈ ಕ್ಯಾಶ್ ಸಿಸ್ಟಮನ್ನು ಫಾಲೋ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ, ಜಸ್ಟ್ ಯಾರಿಂದ ಆದರೂ ಕ್ಯಾಶನ್ನು ರಿಸೀವ್ ಮಾಡ್ಕೊಂಡಿದ್ರೆ ಸಣ್ಣ ಒಂದು ಡೈರಿ ಒಳಗೆ ರಿಸೀವ್ಡ್ ₹20,000 ಫ್ರಾಮ್ ಎಕ್ಸ್ ಆರ್ ಪೇಡ್ ಟು ಮಿಸ್ಟರ್ ವಾಯ್ ₹10,000 ಈ ರೀತಿಯಾಗಿ ಸಿಸ್ಟಮನ್ನು ಫಾಲೋ ಮಾಡ್ತಿರ್ತಾರೆ. ಕ್ಯಾಶ್ ಸಿಸ್ಟಮ್ ಬಂದಂಥ ಕ್ಯಾಶನ್ನು ಎಂಟ್ರಿ ಮಾಡ್ಕೊತಿರ್ತಾರೆ ಅಥವಾ ಕೊಟ್ಟಂಥ ಕ್ಯಾಶನ್ನು ಎಂಟ್ರಿ ಮಾಡ್ತಿರ್ತಾರೆ. ಇಟ್ ಈಸ್ ಎ ಸಿಂಪಲ್ ಸಿಸ್ಟಮ್ ಓನ್ಲಿ ಫಾಲೋಡ್ ಬೈ ದಿ ಸ್ಮಾಲ್ ಟ್ರೇಡರ್ಸ್ ಲೈಕ್ ಹಾಕರ್ಸ್ ಅಂತೀವಿ, ಸ್ಟ್ರೀಟ್ ವೆಂಡರ್ಸ್ ಅಂತೀವಿ. ಆ ರಸ್ತೆ ಬದಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರು, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಈ ಸಿಸ್ಟಮನ್ನು ಫಾಲೋ ಮಾಡ್ತಾರೆ. ದಟ್ ಈಸ್ ಎ ಕ್ಯಾಶ್ ಸಿಸ್ಟಮ್. ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂದರೆ ಇಟ್ ಇಸ್ ಆನ್ ಇನ್ಕಂಪ್ಲೀಟ್ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂತ ಕರಿತೇವೆ ನಾವು. ಇನ್ಕಂಪ್ಲೀಟ್ ಸಿಸ್ಟಮ್. ಸಿಂಗಲ್ ಅಂದರೆ ಒಂದೇ. ಈಗ ಯಾವುದೇ ಒಂದು ಟ್ರಾನ್ಸಾಕ್ಷನ್ ತೊಗೊಂಡ್ರೆ ಆ ಟ್ರಾನ್ಸಾಕ್ಷನ್ದಲ್ಲಿ 2 ಆಸ್ಪೆಕ್ಟ್ ಇರ್ತಾವೆ. ಒಂದು ಡೆಬಿಟ್ ಆಸ್ಪೆಕ್ಟ್, ಇನ್ನೊಂದು ಕ್ರೆಡಿಟ್ ಆಸ್ಪೆಕ್ಟ್. ಸಪೋಸ್ ದಟ್ ಈಸ್ ಪೇಡ್ ₹10,000 ಟು ಮಿಸ್ಟರ್ ಆನಂದ್. ಪೇಡ್ ₹10,000 ಟು ಮಿಸ್ಟರ್ ಆನಂದ್. ಇದೊಂದು ಟ್ರಾನ್ಸಾಕ್ಷನ್. ಈಗ ಪೇಡ್ ₹10,000 ಟು ಮಿಸ್ಟರ್ ಆನಂದ್. ಈ ಒಂದು ಟ್ರಾನ್ಸಾಕ್ಷನ್ದಲ್ಲಿ 2 ಆಸ್ಪೆಕ್ಟ್ ಅದಾವೆ. ಒಂದು ಕ್ಯಾಶ್ ಆಸ್ಪೆಕ್ಟ್ ₹10,000, ಒಂದು ಆನಂದ್. ಪೇಡ್ ಕ್ಯಾಶ್ ಅಂದರೆ ಕ್ಯಾಶ್ ಹೋಯಿತು. ಯಾರಿಗೆ ಹೋಯಿತು? ಆನಂದಕ್ಕೆ ಕೊಟ್ಟಿವಿ ನಾವು. ಹೌದು, ಇಲ್ಲೇ ಕ್ಯಾಶ್ ಮತ್ತು ಆನಂದ್ ಅನ್ನುವಂಥ 2 ಆಸ್ಪೆಕ್ಟ್ ಇರ್ತಾವೆ. ಅಂದರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ದಲ್ಲಿ 2 ಆಸ್ಪೆಕ್ಟ್ ಇರ್ತಾವೆ. ಒಂದು ಡೆಬಿಟ್ ಆಸ್ಪೆಕ್ಟ್, ಇನ್ನೊಂದು ಕ್ರೆಡಿಟ್ ಆಸ್ಪೆಕ್ಟ್, ಅಥವಾ ಒಂದು ರಿಸೀವಿಂಗ್ ಆಸ್ಪೆಕ್ಟ್, ಇನ್ನೊಂದು ಪೇಯಿಂಗ್ ಆಸ್ಪೆಕ್ಟ್. 2 ಆಸ್ಪೆಕ್ಟ್ ಇರ್ತಾವೆ. ಬಟ್ ಅಂಡರ್ ಸಿಂಗಲ್ ಎಂಟ್ರಿ ಸಿಸ್ಟಮ್, ಅದು ಹೆಸರೇ ಹೇಳೋ ಹಾಗೆ ಸಿಂಗಲ್ ಎಂಟ್ರಿ ಅಂದರೆ ಓನ್ಲಿ 1 ಆಸ್ಪೆಕ್ಟ್ ಆಫ್ ದಿ ಟ್ರಾನ್ಸಾಕ್ಷನ್ ವಿಲ್ ಬಿ ರಿಕಾರ್ಡೆಡ್ ಅಂಡರ್ ದಿಸ್ ಸಿಸ್ಟಮ್. ಓನ್ಲಿ 1 ಆಸ್ಪೆಕ್ಟ್. ಕ್ಯಾಶರ ಒಂದು ಎಂಟ್ರಿ ಆಗಿರ್ತದೆ ಅಥವಾ ಆನಂದಿಗೆ ಪೇಡ್ ಕೊಟ್ಟಿದ್ದ ಆನಂದ್ ಎಂಟ್ರಿ ಆಗಿರ್ತದೆ. ಅಂದರೆ ಓನ್ಲಿ 1 ಆಸ್ಪೆಕ್ಟ್ ಆಫ್ ದಿ ಟ್ರಾನ್ಸಾಕ್ಷನ್ ವಿಲ್ ಬಿ ರಿಕಾರ್ಡೆಡ್ ಅಂಡರ್ ದಿಸ್ ಸಿಸ್ಟಮ್. ಸೊ ಇಟ್ ಇಸ್ ಕಾಲ್ಡ್ ಎಸ್ ಎ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಕರಿತೀವಿ ನಾವು. ಇದು ಇನ್ಕಂಪ್ಲೀಟ್ ಸಿಸ್ಟಮ್ ಅಂತ ಕರಿತೀವಿ. ಯಾಕಂದರೆ ಇನ್ಕಂಪ್ಲೀಟ್ ಸಿಸ್ಟಮ್ ಇಟ್ ವಿಲ್ ನಾಟ್ ಗಿವ್ ಫುಲ್ ಇನ್ಫಾರ್ಮೇಷನ್ ಅಬೌಟ್ ದಿ ಟ್ರಾನ್ಸಾಕ್ಷನ್. ಯಾವುದೇ ಒಂದು ಟ್ರಾನ್ಸಾಕ್ಷನ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡೋಂಗಿಲ್ಲ. ಓನ್ಲಿ 1 ಆಸ್ಪೆಕ್ಟ್ ಆಫ್ ದಿ ಟ್ರಾನ್ಸಾಕ್ಷನ್ will be recorded. Single entry system, it is an incomplete system of bookkeeping. Under this system only 1 aspect of the transaction will be recorded. So it is called as a crude system, unscientific system and a old system of bookkeeping ಅಂತ ಕರಿತೀವಿ ನಾವು, single entry system. Then double entry system, third one. Double entry system ಅಂದರೆ both the aspects of the transaction will be recorded under this system. ಯಾವ ಒಂದು ಡೆಬಿಟ್ ಆಸ್ಪೆಕ್ಟ್ ಮತ್ತು ಒಂದು ಕ್ರೆಡಿಟ್ ಆಸ್ಪೆಕ್ಟ್ ಇರ್ತದೆ ಅಂತ ಹೇಳ್ತೀವಿ ಟ್ರಾನ್ಸಾಕ್ಷನ್ದೊಳಗೆ, ಆ 2 ಆಸ್ಪೆಕ್ಟು ಈ ಡಬಲ್ ಎಂಟ್ರಿ ಸಿಸ್ಟಮ್ದಲ್ಲಿ ನಾವು ಎಂಟ್ರಿ ಮಾಡ್ತೇವೆ. ಅದಕ್ಕಾಗಿ ಇಟ್ ಇಸ್ ಕಾಲ್ಡ್ ಎಸ್ ಎ ಕಂಪ್ಲೀಟ್ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಡಬಲ್ ಎಂಟ್ರಿ ಸಿಸ್ಟಮ್ ಈಸ್ ಕಾಲ್ಡ್ ಎಸ್ ಎ ಕಂಪ್ಲೀಟ್ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಸೊ ಇಟ್ ಈಸ್ ಕಾಲ್ಡ್ ಎಸ್ ಎ ಮಾಡರ್ನ್ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್, ನ್ಯೂ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂತೇಳಿ ನಾವು ಕರಿತೀವಿ. ದೆನ್ ಡಬಲ್ ಎಂಟ್ರಿ ಸಿಸ್ಟಮ್ ಅಡ್ವಾಂಟೇಜಸ್ ಏನದ ಅಂದರೆ 2 ಆಸ್ಪೆಕ್ಟನ್ನು ಎಂಟ್ರಿ ಮಾಡೋದ್ರಿಂದ ವಿ ಕ್ಯಾನ್ ಪ್ರಿಪೇರ್ ದಿ ಟ್ರಯಲ್ ಬ್ಯಾಲೆನ್ಸ್. ಈಗ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡಬೇಕಂದ್ರೆ ಡೆಬಿಟ್ ಆಸ್ಪೆಕ್ಟು ಬೇಕು, ಕ್ರೆಡಿಟ್ ಆಸ್ಪೆಕ್ಟು ಬೇಕು. ಈ 2 ಆಸ್ಪೆಕ್ಟನ್ನು ಎಂಟ್ರಿ ಮಾಡಿದಾಗ ಮಾತ್ರ ನಾವು ಏನಾಗ್ತದೆ, ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡಲಿಕ್ಕೆ ಸಾಧ್ಯದ. ದೆನ್ ಇಟ್ ಈಸ್ ಪಾಸಿಬಲ್ ಟು ನೋ ದಿ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಬಿಸ್ನೆಸ್ ಬೈ ಫಾಲೋವಿಂಗ್ ದಿ ಡಬಲ್ ಎಂಟ್ರಿ ಸಿಸ್ಟಮ್. ಡಬಲ್ ಎಂಟ್ರಿ ಸಿಸ್ಟಮ್ ಪ್ರಿಪೇರ್ ಮಾಡೋದ್ರಿಂದ ಮಾತ್ರ ಟ್ರೇಡಿಂಗ್ ಅಕೌಂಟ್ ಮಾಡಲಿಕ್ಕಾಗ್ತದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಲಿಕ್ಕೆ ಆಗ್ತದೆ, ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಲಿಕ್ಕೆ ಆಗ್ತದೆ. ಅದಕ್ಕಾಗಿ ನಾವು ಡಬಲ್ ಎಂಟ್ರಿ ಸಿಸ್ಟಮನ್ನು ಮಾಡರ್ನ್ ಸಿಸ್ಟಮ್ ಅಂತೀವಿ, ಇಟ್ ಇಸ್ ಎ ಸೈಂಟಿಫಿಕ್ ಸಿಸ್ಟಮ್ ಅಂತೀವಿ. ಆಮೇಲೆ ಇಟ್ ಇಸ್ ಎ ಕಂಪ್ಲೀಟ್ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂತ ಕರಿತೀವಿ. ಇಟ್ ಇಸ್ ಎ ಜಸ್ಟ್ ಇಂಟ್ರೊಡಕ್ಷನ್ ಅಬೌಟ್ ದಿ ಬುಕ್ ಕೀಪಿಂಗ್. ಇದು ಫಸ್ಟ್ ಚಾಪ್ಟರ್ದಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಅದು ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಇದೇ ರೀತಿ ಮುಂದಿನ ಉಳಿದ ಚಾಪ್ಟರ್ಗಳನ್ನು ನಾನು ಮಾಡ್ತಾ ವಿಡಿಯೋ ಹಾಕ್ತಾ ಹೋಗ್ತೀನಿ. ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಒಂದು ಕಮೆಂಟನ್ನು ಮಾಡಿರಿ. ನಾನು ನಿಮ್ಮ ಕಮೆಂಟನ್ನು ನೋಡಿಕೊಂಡು ಮತ್ತೆ ಏನಾದರೂ ಚೇಂಜಸನ್ನು ಮಾಡಬೇಕು ಅನ್ನೋದಾದರೆ ನಿಮಗೆ ತಿಳಿಯೋ ಹಾಗೆ ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.